ನನ್ನ ಜೊತೆ ಇವತ್ತಿರುವ ಅತಿಥಿಗಳ ಪರಿಚಯ ಮಾಡಿಕೊಡ್ತೇನೆ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರುವ ನಟರಾಜ್ ಗೌಡ ಅವರು ನನ್ನ ಜೊತೆಗೆ ಇದ್ದಾರೆ. ಹಾಗೆಯೇ ರಾಜಕೀಯ ವಿಶ್ಲೇಷಕರು ಹಿರಿಯ ಪತ್ರಕರ್ತರಾದ MK ಭಾಸ್ಕರ್ ರಾವ್ ಇದ್ದಾರೆ. ನಮ್ಮ ಸಂಪಾದಕೀಯ ಸಲಹೆಗಾರರು ರಾಜಕೀಯ ವಿಶ್ಲೇಷಕರು ಆಗಿರುವ NS ಶಂಕರ್ ಇದ್ದಾರೆ. ಹಾಗೆ ಭಾರತೀಯ ಜನತಾ ಪಕ್ಷದ ಯುವ ನಾಯಕರು ಅಂತೀನವರಿಗೆ, ಸದಾ ಯುವಕರು ಅವರು ಯಾಕೆಂದರೆ ಒಂದು ನಗುಮುಖ ಇದೆ. ನಾನು ಹೇಳ್ತಾ ಇದ್ದೆ ಅವರಿಗೆ, ನೀವು ನೋಡಿದ್ರೆ ಯಾರೋ ನೀವು MLAಗಳೆಲ್ಲ ಯಾರು ಅತಿ ಸುಂದರರು ಅಂತಂದರೆ ಅವರು ಬೇಳೂರು ಗೋಪಾಲ್ ಕೃಷ್ಣ ಅಂತ ಅಂತಾರೆ ಅಂತ ಗೋಪಾಲ್ ಕೃಷ್ಣ ಅವರು ನನ್ನ ಜೊತೆಗಿದ್ದಾರೆ. ಈಗ ನೋಡೋಣ, ರಾಘವೇಶ್ವರ ಸ್ವಾಮಿ ಭಕ್ತರಿಂದ ಉಗ್ರಪ್ಪನವರಿಗೆ ಕೊಲೆ ಬೆದರಿಕೆ ಬಂದ ಪ್ರಕರಣದ ಸಂಬಂಧ ಇಂದು ಹವ್ಯಕ ಮಹಾಸಭಾ ಮತ್ತು ನಾಯಕ ಸಮಾಜ ವಿಷಾದ ವ್ಯಕ್ತಪಡಿಸಿವೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಕರಣಕ್ಕೆ ಸಂಬಂಧ ವಿಶೇಷ ತಂಡ ರಚಿಸಿ ತನಿಖೆ ಕೈಗೊಳ್ಳುವಂತೆ DGP ಓಂ ಪ್ರಕಾಶ್ ಅವರಿಗೆ ಸೂಚನೆ ನೀಡಿದ್ದಾರೆ. ರಾಘವೇಶ್ವರ ಸ್ವಾಮಿ ಭಕ್ತರಿಂದ ಉಗ್ರಪ್ಪರಿಗೆ ಕೊಲೆ ಬೆದರಿಕೆ ಪ್ರಕರಣ, ಹವ್ಯಕ ಮಹಾಸಭಾ ಮತ್ತು ನಾಯಕ ಸಮಾಜ ವಿಷಾದ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಮಹಿಳಾ ಮತ್ತು ಮಕ್ಕಳ ಅತ್ಯಾಚಾರ ತಡೆ ಸಮಿತಿ ಅಧ್ಯಕ್ಷರೂ ಆಗಿರುವಂತಹ ಉಗ್ರಪ್ಪರಿಗೆ ಪ್ರಾಣ ಬೆದರಿಕೆಯನ್ನ ಹಾಕಿದ್ದ ರಾಘವೇಶ್ವರ ಸ್ವಾಮಿ ಭಕ್ತರ ವಿರುದ್ಧ ಈಗಾಗಲೇ ದೂರು ದಾಖಲಾಗಿದೆ. ಈ ಸಂಬಂಧ ವಿಶೇಷ ತನಿಖಾ ತಂಡ ರಚಿಸಿ ತನಿಖೆ ನಡೆಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಅವರಿಗೆ ಸೂಚಿಸಿದ್ದಾರೆ. ಹವ್ಯಕ ಮಹಾಸಭಾದ ಸದಸ್ಯರು ನೀಡಿದ್ದಂತಹ ದೂರಿನ ಅನ್ವಯ ರಾಘವೇಶ್ವರ ಭಾರತಿ ಅವರ ಮೇಲಿರುವ ಅತ್ಯಾಚಾರ ಆರೋಪ ಪ್ರಕರಣದ ತನಿಖೆಯ ಬಗ್ಗೆ ಉಗ್ರಪ್ಪ CID ಅಧಿಕಾರಿಗಳ ಬಳಿ ವಿಚಾರಿಸಿದ್ರು. ಇದಾದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ರಾಘವೇಶ್ವರರ ಭಕ್ತರು ಅಶ್ಲೀಲ ಕಮೆಂಟ್ಗಳನ್ನು ಹಾಕಿದ್ರು. ಇನ್ನು ರಾಘವೇಶ್ವರ ಭಾರತಿ ಅನುಯಾಯಿಗಳ ವಿರುದ್ಧ ವಾಲ್ಮೀಕಿ ನಾಯಕ ಸಮಾಜ ಕಿಡಿಕಾರಿದೆ. ಚಿತ್ರದುರ್ಗದಲ್ಲಿ ನರಸಿಂಹಯ್ಯ ಸುದ್ದಿಗೋಷ್ಠಿ ನಡೆಸಿ ವಾಲ್ಮೀಕಿ ಸಮಾಜ ಪ್ರಕರಣವನ್ನ ತೀವ್ರವಾಗಿ ಖಂಡಿಸ್ತಾ ಇದೆ ಅಂತ ಹೇಳಿದ್ದಾರೆ. ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಅಧ್ಯಕ್ಷ ನರಸಿಂಹಯ್ಯ ಅವರು ಮಾತನಾಡಿ, ಮಹಿಳಾ ದೌರ್ಜನ್ಯ ಹಕ್ಕು ಸಮಿತಿ ಅಧ್ಯಕ್ಷರ ವಿರುದ್ಧ ಅವಹೇಳನ ಸಲ್ಲದು. ಫೇಸ್ಬುಕ್ನಲ್ಲಿ ಅನುಯಾಯಿಗಳ ಬೆದರಿಕೆ ಆತಂಕ ಸೃಷ್ಟಿಸಿದೆ ಅಂತ ಹೇಳಿದ್ರು. ಕೂಡಲೇ ಬೆದರಿಕೆ ಹಾಕಿರುವಂತಹ ಆರೋಪಿಗಳನ್ನ ಬಂಧಿಸಬೇಕು ಮತ್ತು ಗಾಯಕಿ ಪ್ರೇಮಲತಾ ದೂರಿಗೆ ಸ್ಪಂದಿಸಿದ್ದಕ್ಕೆ ಬೆದರಿಕೆ ಹಾಕಲಾಗಿದೆ ಅಂತ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು. ಅವರನ್ನ ಉಗ್ರಪ್ಪ ಅವರನ್ನ ಕೊಲೆ ಮಾಡುವುದಾಗಿ ಹೇಳುವುದರ ಜೊತೆಗೆ ತುಂಬ ತುಚ್ಛ ಪದಗಳಿಂದ ಬಳಸಿ ಅವಮಾನವನ್ನು ಮಾಡುವುದರ ಜೊತೆಗೆ ಇಡೀ ಈ ಒಂದು ಶೋಷಿತ ಸಮುದಾಯಗಳ ಮುಗಿಸುವುದಾಗಿ ಹೇಳಿಕೆ ಕೊಟ್ಟಂತಹ ಈ ಒಂದು ಫೇಸ್ಬುಕ್ಕಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನು ಮತ್ತು ಅವರ ವರ್ತನೆಯನ್ನು ನಾವು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಉಗ್ರವಾಗಿ ಖಂಡಿಸುತ್ತದೆ. ಹವ್ಯಕ ಮಹಾಸಭಾ ಕೂಡ ಉಗ್ರಪ್ಪ ವಿರುದ್ಧದ ಅವಹೇಳನಕ್ಕೆ ವಿಷಾದವನ್ನ ಸೂಚಿಸಿದೆ. ರಾಘವೇಶ್ವರ ಭಾರತಿಯವರು ಎಲ್ಲ ಮನುಷ್ಯರಂತಲೇ ಇದ್ದಾರೆ, ತಾಮಸಿ ಗುಣಗಳನ್ನ ಅವರು ಬಿಟ್ಟಿಲ್ಲ. ಇದರಿಂದ ಭಕ್ತರಿಗೆ ಅವರ ಭಾವನೆಗೆ ಧಕ್ಕೆ ಉಂಟಾಗಿದೆ ಅಂತ ಹವ್ಯಕ ಮಹಾಸಭಾ ಉಗ್ರಪ್ಪ ಅವರಿಗೆ ನೀಡಿದ ದೂರಿನಲ್ಲಿ ತಿಳಿಸಿತ್ತು. ರಾಘವೇಶ್ವರರ ವಿರುದ್ಧ ಇರುವ ಪ್ರಕರಣಗಳ ತನಿಖೆ ತೀವ್ರಗೊಳಿಸುವಂತೆ CIDಗೆ ಸೂಚನೆ ನೀಡೋಕೆ ಉಗ್ರಪ್ಪ ಅವರಲ್ಲಿ ಹವ್ಯಕ ಮಹಾಸಭಾ ಮನವಿ ಮಾಡಿತ್ತು. ಇಂದು ಹವ್ಯಕ ಮಹಾಸಭಾ ಹೊರತಂದಿರುವಂತಹ ಪತ್ರಿಕಾ ಹೇಳಿಕೆಯಲ್ಲಿ ಉಗ್ರಪ್ಪ ಅವರಿಗೆ ಕೊಲೆ ಬೆದರಿಕೆ ಹಾಕಿರುವ ಘಟನೆಗೆ ವಿಷಾದವನ್ನ ಸೂಚಿಸಿದೆ. ಸಭೆ ನೀಡಿದ್ದ ಮನವಿಯನ್ನ ಸ್ವೀಕರಿಸಿ ಕ್ರಮ ಕೈಗೊಂಡಿದ್ದಕ್ಕೆ ಕೊಲೆ ಬೆದರಿಕೆ ಹಾಕಲಾಗಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದೆ. ಕ್ರೈಮ್ ಬ್ಯೂರೋ, ಸುದ್ದಿ ಟಿವಿ. ಪ್ರಿಯ ವೀಕ್ಷಕರೇ, ನಿನ್ನೆ ರಾತ್ರಿ ಕೂಡ ಹೊಸನಗರದ ರಾಘವೇಶ್ವರ ಭಾರತಿ ಸ್ವಾಮಿಗಳ ಮಠ ಏನಿದೆ ಅದರ ಪರವಾಗಿ ಒಂದು ಹೇಳಿಕೆಯನ್ನು ನೀಡಲಾಗಿತ್ತು. ಆ ಹೇಳಿಕೆಯಲ್ಲಿ ಈ ರೀತಿ ಬೆದರಿಕೆ ಒಡ್ಡಿದವರು ನಮ್ಮವರಲ್ಲ ಅಂತ ಒಂದು ಸ್ಪಷ್ಟೀಕರಣ ನೀಡಲಾಗಿದೆ. ಯಾಕೆ ಮಠನೇ ಕ್ರಮ ಕೈಗೊಳ್ಳಲ್ಲ? ಅವರವರು ಅಲ್ಲ ಅಂತಂದರೆ ಅವರೇ ಒಂದು ಕಂಪ್ಲೇಂಟ್ ಕೊಡ್ಬೋದು. ರಾಘವೇಶ್ವರ ಸ್ವಾಮಿಗಳಿಗೆ ಅವಮಾನ ಆಗುವಂತೆ ಈ ನಾರಾಯಣ ಭಟ್ಟ, ಹನುಮಂತ ಭಟ್ಟ ಇಂಥವರು ಫೇಸ್ಬುಕ್ನಲ್ಲಿ ಬಂದು ಹೇಳಿದ್ದಾರೆ, ಅವರು ನಮ್ಗೆ ಸಂಬಂಧಪಟ್ಟವರಲ್ಲ, ಮೀಸು ಹಿಡಿದು ಒಳಗಾಕಿ ಅಂತ ಹೇಳ್ಬೋದು ಅಲ್ವಾ? ಯಾಕೆ ಹೇಳಲ್ಲ ಅವರು? ಯಾಕೆ ಮಾತಾಡಲ್ಲ? ಅದಕ್ಕೂ ಮೊದಲು ಪ್ರಿಯ ವೀಕ್ಷಕರೇ, ನಿನ್ನೆ ನಾನು ತೋರಿಸ್ಬೇಕು ಅಂತಿದ್ದೆ, ರಾಘವೇಶ್ವರ ಭಾರತಿ ಸ್ವಾಮಿಗಳೇ ಬೇರೆ ಕಡೆ ಮಾತನಾಡಿದ ಸಂದರ್ಭದಲ್ಲಿ ಈ ಫೇಸ್ಬುಕ್ ವೀರರನ್ನು ಶ್ಲಾಘಿಸಿ ನೀಡಿದ ಹೇಳಿಕೆ ಕೂಡ ಓಡಾಡ್ತಾ ಇದೆ. ಅವ್ರು ಹೇಳಿದ್ದಾರೆ, ನಮ್ಮ ಮಾನ ಮರ್ಯಾದೆ ಮಠದ ಗೌರವ ಎಲ್ಲ ಉಳಿಸ್ತಾ ಇರುವವರು ಈ ಫೇಸ್ಬುಕ್ ವೀರರು ಅಂತ. ಈ ಫೇಸ್ಬುಕ್ ವೀರರು ಎದುರುಗಡೆ ಬರೋಕ್ಕಾಗಲ್ಲ, ಕೊಲೆ ಬೆದರಿಕೆ ಒಡ್ಡೋದು, ಬೈಯೋದು ಇತ್ತು ಮಾಡಿದ್ರೆ. ಏನಿವೆ ಮುಖ್ಯಮಂತ್ರಿಗಳು DG ಅವರಿಗೆ ಸೂಚನೆ ನೀಡಿದ್ದಾರೆ, ಓಂ ಪ್ರಕಾಶ್ ಅವರಿಗೆ. ಅವರು ಮೊದಲು ಇವ್ರು ಯಾರನ್ನ ಅಂತ ಪತ್ತೆ ಮಾಡಿ ಹಿಡಿದು ಒಳಗಾಕಬೇಕು. ಯಾಕೆ ಅಂತಂದರೆ
ಸೊ ಇಂಥವರಿಂದನೇ ಸಾಮಾಜಿಕ ಜಾಲತಾಣ ಅಂತಂದರೆ ವೈಯಕ್ತಿಕ ಚಾರಿತ್ರ್ಯವದೆಯ ಬೇರೆಯವರನ್ನು ಅವರ ಮಾನ ಹರಾಜು ಹಾಕುವ ಒಂದು ವೇದಿಕೆಯಾಗಿ ಪರಿವರ್ತನೆ ಆಗಿಬಿಟ್ಟಿದೆ. ಇಂಥವ್ರ ಮೇಲೆ ಕ್ರಮ ಕೈಗೊಂಡ್ರೆ ಮಾತ್ರ ಅದು ಈ ಸಮಾಜಕ್ಕೆ ಗೌರವ ಅಂತ ಇರುತ್ತೆ. ನಾನು ಸನ್ಮಾನ್ಯ ಶ್ರೀ 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 ಗೋಕರ್ಣ ಮಂಡಲಾಧೀಶ್ವರ ರಾಘವೇಶ್ವರ ಭಾರತಿ ಸ್ವಾಮೀಜಿ ಅಟ್ಲೀಸ್ಟ್ ಈಗ ಕಣ್ಣು ತೆರಿಬೇಕು. ಅವರು ಕಣ್ಣು ತೆರೆದ್ಬಿಟ್ಟು ಇಂಥ ಶಿಷ್ಯರಿದಾರಲ್ಲ, ಅದೇನೋ ಗುರು ಏನೋ ಅಂತಾರೆ, ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಗೋಪಾಲ್ ಕೃಷ್ಣ ನೀವು ಮಾತಾಡೋದು ಕಷ್ಟ ಆದರೂ ಮುಗಿಸ್ಬೇಕು. ಐ ವಾಂಟ್ ಯುವರ್ ರಿಯಾಕ್ಷನ್ ಫಾರ್ ದಟ್. ಸರ್, ಇದು ಅವರ ಮಠದಿಂದ ಬಂದಿದೆಯೋ ಬೇರೆ ಬಂದಿದೆಯೋ ಅಂತ ತನಿಖೆ ಆಗಬೇಕು. ತನಿಖೆ ಆಗ್ಲಿಕ್ಕೆ ತಪ್ಪಿಲ್ಲ. ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಕ್ಕೆ ಹಕ್ಕಿದೆ, ಅದು ಮಾಡಬೇಕು. ಯಾಕಂದ್ರೆ ಅವರೇ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ವಿರೋಧಿಗಳ ಗುಂಪಲ್ಲೂ ಮಾಡ್ಬೋದು, ಇಲ್ಲ ಅಂತಿಲ್ಲ. ಇವ್ರಿಗೆ ಕೆಟ್ಟ ಹೆಸರು ಬರ್ಲಿಕ್ಕೆ ಮಾಡಿದ್ರು ಮಾಡ್ಬೋದು, ಗುರುಗಳು ಕೆಟ್ಟ ಹೆಸರು ಬರ್ಲಿಕ್ಕೆ ಮಾಡಿದ್ರು ಮಾಡ್ಬೋದು. ಅದರಿಂದ ಇವತ್ತು ಸರ್ ಗುರುಗಳಿಗೆ ಇನ್ನೇನು ಕೆಟ್ಟ ಹೆಸರು ಬರ್ಬೇಕು ಸರ್, ಬರ ಅಂತ ಬರ್ತು ಮುಗಿದು ಅದು ಬೇರೆ ಸರ್. ಈಗ ಬರುವಂತ ಇದರಲ್ಲಿ ಮಾಡ್ಲಿಕ್ಕೆ ತಯಾರಾಗಬಹುದು, ಇದು ಮಾಡ್ಬೋದು. ಆದ್ರೆ ಉಗ್ರಪ್ಪನವರಂತರಿಗೆ ಉಗ್ರವಾದಂತ ಥ್ರೆಟಿಂಗ್ ಬಂದಿದೆ ಅಂದ್ರೆ ಬಹಳ ಒಂದು ಇದೇ ಬಿಡಿ ಅದು. ಯಾಕಂದ್ರೆ ಉಗ್ರಪ್ಪನವ್ರ ಮೇಲೆ ಅಷ್ಟು ಸುಲಭವಾಗಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಏನೋ ಒಂದು ದುರುದ್ದೇಶ ಇಟ್ಕೊಂಡು ಮಾಡಿರ್ಬೋದು ಅನಿಸ್ತದೆ. ಇದು ಯಾರೇ ಆಗ್ಲಿ, ಇವತ್ತು ಮಠದ ಪರವಾಗಿ ಇದ್ದವ್ರು ಬಂದಂತವ್ರು ಆಗ್ಲಿ ಅಥವಾ ಅವ್ರ ಪರವಾಗಿ ಬೇರೆ ಇವರು ವಿರೋಧವಿದ್ದವರು ಮಾಡ್ಬೋದು, ಅದ್ರಲ್ಲಿ ಇಲ್ಲ ಅಂತಿಲ್ಲ. ಯಾರಂತ ಕಂಡು ಹಿಡಿದು ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ನಾನು ಫೇಸ್ಬುಕ್ ಅಕೌಂಟ್ ಇರಲ್ವೇನ್ರಿ? ಅದನ್ನೇ ಯಾರೇ ಆಗ್ಲಿ ಈ ತರ ಆಗೋದು ಬೇಡ. ಯಾಕಂದ್ರೆ ಉಗ್ರ ಇರ್ಬೋದು, ಇನ್ನೊಬ್ಬರು ಯಾರಿಗೂ ಆಗೋದು. ನನಗೆ ಅರ್ಥ ಆಗುತ್ತೆ. ನೀವು ಸಾಗರದವರು, ಪಕ್ಕದಲ್ಲೇ ಹೊಸನಗರ ಇದೆ, ನಿಮಗೆ ಸ್ವಲ್ಪ ಕಷ್ಟ ಬಗ್ಗೆ ಮಾತಾಡೋದಕ್ಕೆ ಅಂಡರ್ಸ್ಟ್ಯಾಂಡ್. ಕಷ್ಟ ಅಂತಲ್ಲ, ನಾನು ಪರವಾಗಿ ಹೇಳ್ತಿದ್ದೀನಿ, ಯಾರಿಗೂ ಆಗೋದು ಬೇಡ ಈ ತರ. ಸ್ವಾಮೀಜಿಯವರು ಇರ್ಬೋದು, ಅವರಂತ ಹೇಗೆ ಮಾಡಿ ಅಂತ ಯಾರು ಸಾಧಾರಣಕ್ಕೂ ಸ್ವಾಮೀಜಿಗಳು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಾಗರದಲ್ಲೇ ಅವ್ರ ಶಿಷ್ಯರು ಹೋಗ್ಬಿಟ್ಟು ಆ ಟಿ ಹೆಗಡೆಗೆ ಬಡದ್ರಪ್ಪ, ಏನು ಹೆಣ್ಮಕ್ಳನ್ನೆಲ್ಲ ಕರೆಸ್ಬಿಟ್ಟು ಅವ್ರ ಕೈಲಿ ಕಸಬರಿಕೆ ತಂದು ಅಲ್ಲೂ ಏನೋ ಮೀಟಿಂಗ್ ಮಾಡಿದವ್ರೆಲ್ಲ ಬಡದ್ರು, ಯಾರು ಮಾತಾಡಿಲ್ಲ. ನೋಡಿ, ಈ ಅತ್ಯಾಚಾರ ಆರೋಪಿ ಸ್ವಾಮೀಜಿಗಳು ಅವ್ರ ಮೇಲೆ ಏನು ತನಿಖೆ ಆಗ್ತಾ ಇದೆ, ಅದು ಏನು ಆರೋಪ ಬಂದಿದೆ, ಅದನ್ನ ವಿಷಯ ಕೇಳಿದಕ್ಕೆ ಉಗ್ರಪ್ಪ ಅವ್ರ ಮೇಲೆ ಈ ರೀತಿಯ ಅವ್ರ ಮಾನಕ್ಕೆ ಹಾನಿ ಆಗುವಂಥದ್ದು ಮತ್ತೆ ಅವ್ಯಾರ ಶಬ್ದಗಳಿಂದ ಬಯಸಿ ಕೊಲೆ ಬೆದರಿಕೆ ಹಾಕುವಂಥದ್ದು ತೀರಾ ಖಂಡನೀಯವಾದ ವಿಷಯ. ಆಮೇಲೆ ಕಾನೂನು ರೀತಿಯ ಅವ್ರ ಅಪ್ಪನ ಬಗ್ಗೆ ಮಾತಾಡಿದ್ದಾರೆ, ಸರ್ಕಾರದ ಬಗ್ಗೆ ಮಾತಾಡಿದ್ದಾರೆ, ಗುಂಡಿಕ್ಕಿ ಕೊಲ್ಲಬೇಕಂತಿದ್ದಾರೆ. ಅಮ್ಮ ಅನ್ನೋದು ವಾಸ್ತವ. ಅಮ್ಮ ಹೇಳ್ತಾಳೆ ಇವ್ನು ನಿಮ್ಮ ಅಪ್ಪ ಅಂತ, ನಾವು ಒಪ್ಕೋತೀವಿ, ಹೌದಲ್ಲ ಅಂತ ತನಿಖೆ ಮಾಡ್ತೀವ. ಈಗ ಈ ಅತ್ಯಾಚಾರ ಆರೋಪಿ ಸ್ವಾಮೀಜಿಗಳ ಭಕ್ತರಾಗಿದ್ರೆ ಖಂಡಿತವಾಗಿ ಇದು ಮೂಲಭೂತವಾದ ಆರೋಪಿ ಅಲ್ಲ, ಅವರು ಅಪರಾಧಿ ಅಂತ ಮಾತಾಡಬಾರ್ದು. ಆರೋಪಿ ಇಲ್ಲ, ಈಗ ಆಯ್ತು ನಡೀತಾ ಇದೆ. ಈಗ ಅವ್ರ ಮೇಲೆ ಆರೋಪ ಏನಿದೆ ಅದನ್ನ ಏನ್ ನಡೀತಾ ಇದೆ ನಡೀತದೆ ಆಯ್ತಾ. ಅವರ ಭಕ್ತರಾಗಿದ್ರೆ ಕಾನೂನು ರೀತಿಯ ಖಂಡಿತವಾಗಿ ಪೊಲೀಸ್ ಇಲಾಖೆ ವಿಚಾರಣೆ ಮಾಡಿ ತನಿಖೆ ಮಾಡಿ ಅದಕ್ಕೆ ಕ್ರಮವನ್ನು ತಗೊಳ್ಬೇಕಾಗ್ತದೆ. ಈಗ ಏನು ಫೇಸ್ಬುಕ್ನಲ್ಲಿ ಉಗ್ರಪ್ಪ ವಿರುದ್ಧವಾಗಿ ಏನು ಬಂದಿದೆ, ಈ ಹಿನ್ನೆಲೆಯನ್ನು ನಾವು ಗಮನಿಸಬೇಕು. ಈಗ ಉಗ್ರಪ್ಪನವರಿಗೆ ಅವರು ಈಗ ಹೊಂದಿರುವಂಥ ಸ್ಥಾನಮಾನದ ಹಿನ್ನೆಲೆಯಲ್ಲಿ ಅವರಿಗೊಂದು ಮನವಿಯನ್ನು ಒಂದು ಹವ್ಯಕರ ಒಂದು ನಿಯೋಗ ಹೋಗಿ ಕೊಡ್ತದೆ. ಆ ನಿಯೋಗ ಕೊಟ್ಟ ಒಂದು ಮನವಿಯ ಆಧಾರದ ಮೇಲೆ ಅವರು ನಂತರ ಪತ್ರಿಕಾಗೋಷ್ಠಿಯಲ್ಲೂ ಮಾತಾಡ್ತಾರೆ. ಅವರು ತಾನು ಈ ಬಗ್ಗೆ ಕ್ರಮ ತಗೊಳ್ಬೇಕಾದ ರೀತಿಯಲ್ಲಿ ಏನಾಗಬೇಕು ಅನ್ನೋದ್ರ ಬಗ್ಗೆ ತಾನು ಈಗಾಗಲೇ ಪೊಲೀಸರ ಜೊತೆಯಲ್ಲೂ ಮಾತಾಡಿದ್ದೀನಿ, ಆ ವಿಚಾರದಲ್ಲಿ ಸರ್ಕಾರದ ಮೇಲೆ ಒತ್ತಡ ತರ್ತೇನೆ ಅಂತಂದರು ಅವರು. ಇದು ಒಂದನೇದು. ಮಾರನೇ ದಿವಸ ಫೇಸ್ಬುಕ್ನಲ್ಲಿ ಅವ್ರ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆಗಳು ಮತ್ತೊಂದು ಅದನ್ನು ಇದು ಉಗ್ರಪ್ಪನವರೇ ಪಟ್ಟಿ ಮಾಡಿದ್ದಾರೆ. ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಒಂದು ಸಂಗತಿ ಇದೆ. ಇಡೀ ಹವ್ಯಕ ಸಮುದಾಯ ಏನು ಹೊಸನಗರ ಮಠದ ವ್ಯಾಪ್ತಿಗೆ ಬಂದ ಹವ್ಯಕ ಸಮುದಾಯ ಇದೆಯಲ್ಲ, ಆ ಹವ್ಯಕ ಸಮುದಾಯ ಇವತ್ತು ಮಠದ ಪರವಾಗಿ ಒಂದು ಮತ್ತು ಸ್ವಾಮಿಗಳ ಪರವಾಗಿ ಇನ್ನೊಂದು, ಹೀಗೆ ಅದು ಎರಡು ಹೋಳಾಗಿದೆ. ಹಾಗಿದ್ರೆ ನನಗೊಂದು ಕುತೂಹಲ ಇದೆ ಕೇಳೋದು. ಹೀಗೆ ಒಡೆದು ಹೋಗಿರೋದ್ರಿಂದ ಈಗ ನಾನು ಸಾಗರದಿಂದ ಎಲೆಕ್ಷನ್ ನಿಂತ್ಕೊತೀನಿ ನಿಂತ್ಕೊಂಡ್ರೆ ನಾನು ಸ್ವಾಮೀಜಿ ಪರವಾಗಿ ನಿಂತರೆ ವಿರೋಧಿಗಳು ಓಟ್ ಹಾಕಲ್ಲ ನನಗೆ. ಹಾಗಲ್ಲ, ಅದು ಹಾಗಾಗೋದಿಲ್ಲ. ಚುನಾವಣೆ ಸಂದರ್ಭ ಬಂದಾಗ ನಾನು ಒಂದು ಇನ್ಸಿಡೆಂಟನ್ನು ಹೇಳ್ಬಿಡ್ತೀನಿ. 85ರಲ್ಲಿ ವಿಧಾನಸಭಾ ಚುನಾವಣೆಗೆ ಹೋದಾಗ LT ಹೆಗಡೆಯವರು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರು. ರಾಮಕೃಷ್ಣ ಹೆಗಡೆಯವರು ಅಲ್ಲಿ ಜನತಾ ಕ್ಯಾಂಡಿಡೇಟ್ ಆಗಿ ಧರ್ಮಪ್ಪನವ್ರನ್ನ ನಿಲ್ಲಿಸಿದ್ರು. ಆದರೆ ಹೆಗಡೆಯ ಮುಖ ಹಾಕೊಂಡು ಧರ್ಮಪ್ಪನವ್ರಿಗೆ ಓಟ್ ಹಾಕಿದ್ರು ಯಾರು? ಹವ್ಯಕರು ಅಲ್ಲಿ ನಿಂತ ತಕ್ಷಣ ಆ ಕಡೆನೆ ಹೋಗ್ತಾರೆ ಹೇಳೋದಲ್ಲ, ಏನಿಲ್ಲ. ಅಲ್ಲ, ಒಂದ್ ನಿಮಿಷ, ಒಂದ್ ಸೆಕೆಂಡ್, ನಾನು ಪೂರೈಸ್ಬಿಡ್ತೀನಿ. ಬೇಳೂರು ಗೋಪಾಲಕೃಷ್ಣನ್ ಗೆಲ್ಸಿದ್ದೆ ಯಾರು? ಅವ್ರು ಹೇಳಿ ಎದುರುಗಡೆ. ಎಲ್ಲಾ ಸಮಾಜದವರು ನಾನು ಗೆಲ್ಸಿದ್ದೆ. ಅದ್ರ ಮೇಲೆ ಒಂದ್ ಮಾತಾಡ್ಬಿಡ್ತೀನಿ. ಅದು ಹೇಳಿದ್ದಲ್ಲ, ಅಲ್ಲಿ ಏನಾಗಿತ್ತು, ಧರ್ಮಪ್ಪರು ಗೆಲ್ಲಿಸ್ಬೇಕಾದ್ರೆ ಅಲ್ಲಿ ಸಣ್ಣ ಹೆಗಡೆಯವರು ನೋಡಿಲ್ಲ, ಮೇಲ್ಗಡೆ ದೊಡ್ಡ ಹೆಗಡೆಯವರು ಕಷ್ಟ ನಿಮ್ಗೆ. ಆದ್ರೂ ಈಗ ನೀವು ಈಗಲೂ ನಾನು ಹೇಳ್ತೇನೆ,
ರಾಘವೇಶ್ವರ ಭಾರತೀಯ ಭಕ್ತರು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜಾಸ್ತಿ ಇದ್ದಾರೆ. ಅಲ್ಲ, ನಾವು ಗುರುಗಳ ಪರವಾಗಿದ್ದೀವಿ, ಗುರುಗಳದ ಪರವಾಗಿದ್ದೀವಿ, ನಾವು ಯಾವತ್ತೂ ಗುರುಗಳ ಅಲ್ಲಲ್ಲ ನೀವು ಪರವಾಗಿ. ಅವ್ರು ಯಾವ ಈ ಹೇಳಿಕೆಗಳಿದೆಯಲ್ಲ ಅದ್ರ ಬಗ್ಗೆ ನಾನು ತನಿಖೆ ಮಾಡಿ. ತಾವು ಗುರುಗಳ ಪರವಾಗಿದ್ದೀರೋ, ಗುರುಗಳ ಆಕ್ಟಿವಿಟೀಸ್ ಪರವಾಗಿದ್ದೀರೋ? ಗುರುಗಳ ಅವರ ಒಂದು ಅವ್ರ ಆಕ್ಟಿವ್ ಚಟುವಟಿಕೆ ಪರವಾಗಿ. ಹೌದಾ? ಇದು ಕರ್ನಾಟಕದ ಎಲ್ಲ ಮಹಿಳಾ ಮನೆಗಳ ಆ ಚಟುವಟಿಕೆ ಅಲ್ಲ, ಅದು ಯಾವುದೂ ಇಲ್ಲ. ಅವರ ಒಂದು ವ್ಯಕ್ತಿತ್ವ, ಅವ್ರು ಏನು ಇಡೀ ರಾಜ್ಯದಲ್ಲಿ ಅವರ ಒಂದು ಗೋಯಾತ್ರೆ ಇರ್ಬೋದು, ಇನ್ನೊಂದು ಇರ್ಬೋದು, ಅವೆಲ್ಲ ಇದನ್ನು ನಮ್ಗೆ ಬಹಳ ಇಷ್ಟ. ಇಲ್ಲಿ ಒಂದ್ 2-3 ಒಗಟುಗಳು ಸೃಷ್ಟಿಯಾಗಿದ್ದಾವೆ. ಈಗ ಹೇಳಿ. ಉಗ್ರಪ್ಪನವ್ರು ಕೇಳಿದ್ದೇನೋ ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡಿ ಕಾನೂನು ಪ್ರಕಾರ ನಡ್ಕೊಳ್ಳಿ ಅಂತ. ಕಾನೂನು ಪ್ರಕಾರ ನಡ್ಕೊಳ್ಳಿ ಅಂತ ಹೇಳೋದು ಕೊಲೆ ಬೆದರಿಕೆ ಬರುವಂಥ ಒಂದು ಅಪರಾಧ ಆಯ್ತು ಇಲ್ಲಿ. ಈ ಕೊಲೆ ಬೆದರಿಕೆ ಹಾಕಿದವರು ಮಠದ ಅನುಯಾಯಿಗಳು ಅಥವಾ ಬೇಳೂರವರು ಅನುಮಾನ ಪಡೋ ಹಾಗೆ ಮಠದ ವಿರೋಧಿಗಳು ಆಯಿತು, ಮಠದ ವಿರೋಧಿಗಳು ಅಂತ ಅಂದ್ಕೊಳ್ಳೋಣ. ಮಠದ ವಿರೋಧಿಗಳಿಂದ ಮಠದ ಸ್ವಾಮಿಗಳು ಯಾಕೆ ಮಠ ಹಾಕ್ತಿಲ್ಲ, ನಮ್ಮ ಹೆಸರು ಉಪಯೋಗಿಸ್ಕೊಂಡು ಯಾಕೆ ನಮ್ಮ ಹೆಸರು ಕೆಡಿಸ್ತಾ ಇದ್ದೀರಿ, ಈ ಥರ ದುರ್ಬಳಕೆ ಮಾಡ್ತಾ ಇದ್ದೀರಿ, ಮಠದ ಪರಂಪರೆಯನ್ನು ಹಾಳು ಮಾಡ್ತಾ ಇದ್ದೀರಿ, ಮಠದ ಸ್ವಾಮಿಗಳಿಗೆ ಕೆಟ್ಟ ಹೆಸರು ತರ್ತಾ ಇದ್ದೀರಿ, ಪೊಲೀಸರು ಮೊದಲು ಇವನು ಒಳಗೆ ಹಾಕಿ ಅಂತ ಆಮೇಲೆ ಉಗ್ರಪ್ಪನವರು ಇನ್ನೊಂದು ಮಾಡಬೇಕು ನನ್ನ ಅಪೇಕ್ಷೆ ಏನಂದ್ರೆ, ಇದನ್ನ ಸೈಬರ್ ಕ್ರೈಮಿಗೆ ಅವ್ರು ನೇರವಾಗಿ ಕಂಪ್ಲೇಂಟ್ ಕೊಡಬೇಕು. ಸೈಬರ್ ಕ್ರೈಮಿಗೆ ಈಗ ಫೇಸ್ಬುಕ್ ನಲ್ಲಿ ನಾನು ಏನೋ ಟೈಪ್ ಮಾಡಿ ಓಡೋಕ್ಕಾಗೋದಿಲ್ಲ. ಸೈಬರ್ ಕ್ರೈಮ್ ಇದೆ ಅಲ್ಲ, ಅವ್ರು ಏನ್ ಮಾಡ್ತಾರೆ, ಮುಖ್ಯಮಂತ್ರಿಗಳು ವಹಿಸಿರೋದ್ರಿಂದ ಇದುವರೆಗೆ ರಾಘವೇಶ್ವರ ಸ್ವಾಮೀಜಿಗಳ ವಿಷಯದಲ್ಲಿ ಕಾನೂನು ಮುಚ್ಕೊಂಡು ಕೂತಿತ್ತು. ಅಟ್ಲೀಸ್ಟ್ ಈಗ ಅಂಬೆಗಾಲಿಡಕ್ಕಾದ್ರೂ ಶುರುವಾಗಿದೆ. ಅಟ್ಲೀಸ್ಟ್ ಇದೆಲ್ಲ ಏನ್ ತೋರಿಸುತ್ತೆ ಅಂತಂದ್ರೆ ನಾವು ಎಂಥ ಸಂಸ್ಕೃತಿಯ ಜನ, ಬಹಳ ಮುಖ್ಯ. ಈ ರೀತಿ ಮಾತನಾಡೋರು ಯಾವ ಧರ್ಮಕ್ಕೂ ಯಾವ ಮಠಕ್ಕೂ ಗೌರವ ತರುವವರಲ್ಲ. ಸೊ ಯಾರ ಆಶ್ರಯ ಪಡಿತಾರೆ, ಯಾರವ್ರಿಗೆ ಆಶ್ರಯ ಕೊಡ್ತಾರೆ, ಯಾರವ್ರು ಹೊಗಳುತ್ತಾರೆ, ಅವರಿಗೂ ಇದು ಗೌರವ ತರೋದಲ್ಲ. ಅವ್ರನ್ನ ಅಂಥವರನ್ನು ಬಡಿದು ಒದ್ದು ಒಳಗಾಕಬೇಕು. ಏನಿವೆ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ಇನ್ನೂ ಕೆಲವು ಸುದ್ದಿಗಳಿತ್ತು, ನಾನು ತಮಗೆ ತಲುಪಿಸೋದಕ್ಕೆ ಸಾಧ್ಯ ಆಗಿಲ್ಲ. ನಾಳೆ ಶನಿವಾರ, ನಾಡ್ದು ಭಾನುವಾರ 2 ದಿನ ನಾವು ಬರಲ್ಲ. ಸೋಮವಾರ ಮತ್ತೆ ಬರ್ತೀನಿ. ತಮಗೆಲ್ಲ ಈ ವೀಕೆಂಡ್ ಸಂತೋಷದಾಯಕವಾಗಿರಲಿ. ಕಳೆದ ವಾರ ಸಿಕ್ಕಿದ್ದಕ್ಕಿಂತ ಜಾಸ್ತಿ ದುಡ್ಡು ತಮ್ಮ ATMನಿಂದ ಬ್ಯಾಂಕ್ನಿಂದ ಸಿಗಲಿ. ಈ ವೀಕೆಂಡನ್ನು ತಾವು ಎಂಜಾಯ್ ಮಾಡಲಿ ಅಂತ ಹೇಳ್ತಾ, ಸರ್ವಶಕ್ತನಾದ ಭಗವಂತ ರಾಮ ಗೀಮ ಇವ್ರನ್ನೆಲ್ಲ ಬೇಡ್ಕೊಂಡು ಇವತ್ತಿನ ಪ್ರೈಮ್ ನ್ಯೂಸ್ ಮುಗಿಸ್ತಾ ಇರೇ. ಬಾಯ್, ಗುಡ್ ನೈಟ್.